इश्यू होने में टाइम हो गया, तो इसलिए रुका है। और अभी आज सुबह से ही मतलब आने के बाद हम सुबह से ही ट्राई कर रहे हैं, लेकिन वो ड्यू टू टेक्निकल प्रॉब्लम वो काम नहीं हो रहा, लेकिन उसके काम के पीछे लगे हुए हैं। और मैं पूर्ण आश्वस्त हूँ कि शाम तक भी वो फ्लैग ये हो जाए। ಒಂದು ಈ ಬೃಹತ್ತಾದ ಧ್ವಜಸ್ತಂಭ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಒಂದು ಧ್ವಜ ಸ್ಥಾಪಿಸ್ತಾರ. ಇದು ಎದಕ್ಕೆ ಸ್ಥಾಪಿಸ್ತಾರಪ್ಪ ಅಂದ್ರೆ ಇಲ್ಲಿ ಒಂದು ನಮ್ಮ ಭಾರತದ ಐಕ್ಯತೆಯ ಒಂದು ಏನು ಬಾವುಟ ಹಾರ್ಲಿ ಅಂತೇಳಿ ಒಂದು ಧ್ವಜ ಸ್ಥಾಪಿಸಿದ್ದಾರೆ. ಮೊದಲು ಇಲ್ಲಿ ಬಾವುಟ ನಮ್ಮ ರಾಷ್ಟ್ರ ಬಾವುಟ ಹಾರ್ತಿತ್ತು, ಅದು ಇತ್ತೀಚಿನ ಕೆಲವು ದಿನಗಳಿಂದ ಇಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ. ಅದಕ್ಕಾಗಿ ಮೊನ್ನೆ ಒಬ್ಬರು ಆರ್ಟಿಐ ಮುಖಾಂತರ ಕೇಳಿದಾಗ ಇಲ್ಲಿ ಅಧಿಕಾರಿಗಳು ಏನು ಒಂದು ಹಾರಿಗೆ ಉತ್ತರ ಕೊಟ್ಟಿದ್ದಾರೆ, ಅದು ಬಿಸಿಲಿದೆ, ಗಾಳಿ ಬರ್ತಾ ಇದೆ, ಹಾಗೆ ಹೀಗೆ ಅಂತ ಏನೇನೋ ರೀಸನ್ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆ ಹಂತದೇನು ದೊಡ್ಡ ಪ್ರವಾಹ ಪೀಡಿತ ಪ್ರದೇಶ ಅಲ್ಲ. ಇಲ್ಲಿ ಆ ತರ ಒಂದು ಸುಂಟರ್ ಗಾಳಿ ಬರಲ್ಲ, ಆ ತರ ಭಾರಿ ಮಳೆ ಬರಲ್ಲ, ಏನೂ ಇಲ್ಲ. ನೀವು ಏನಾದ್ರೂ ಸುಳ್ಳು ರೀಸನ್ ಕೊಟ್ಟು ಈ ತರ ನಮ್ಮ ರಾಷ್ಟ್ರಧ್ವಜಕ್ಕೆ ಅವನ್ನ ಅವಮಾನ ಮಾಡ್ತಾ ಇದ್ದಿಲ್ಲ, ಇದು ಸರಿಯಲ್ಲ ಅಂತ ಇವತ್ತಿನ ದಿವಸ ನಮ್ಮ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ಅವರಿಗೆ ಶಾಂತ ರೀತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು ವಾರದ ಒಳಗಡೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.